SP ಗೊಂದು ದೂರು ಕೊಟ್ಟಿದ್ದಾರೆ ಸರ್. ನನ್ನನ್ನು ಪದೇ ಪದೇ ಲೊಕೇಶನ್ ಟ್ರ್ಯಾಕ್ ಮಾಡುವಂಥದ್ದು, ಮೊಬೈಲ್ ಟ್ರ್ಯಾಕ್ ಮಾಡೋದು ಮಾಡ್ತಿದ್ರೆ ಪೊಲೀಸರೇ ಮಾಡ್ತಾ ಇರೋ ಕಾಣಿಸ್ತಾ ಇದೆ ಅನ್ನುವಂಥ ದೂರನ್ನ ಕೊಟ್ಟಿದೆ ಸರ್ SP. ನಾನು SP ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ IG ಅವರು ಅಥವಾ ನಮ್ಮ DG ಅವರಿಗೂ ಮಾತಾಡ್ತೇನೆ. ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಅವರು ಅಂಥ ಘಟನೆ ಏನಾದರೂ ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರ ಮಾಡ್ತೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀನಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿದೆ ಸರ್, ಲೋಕಸಭೆ ರಾಜ್ಯಸಭೆಯಲ್ಲಿ. ನಿನ್ನೆನೇ ಹೇಳಿದೆ ಅಲ್ರಿ, 288 ಜನ ಮತ ಹಾಕಿದ್ದಾರೆ, ಪಾಸ್ ಮಾಡಿದ್ದಾರೆ. ಇದು ರಾಜಕೀಯ ಕಾರಣಕ್ಕಾಗಿ ಆಗಿದೆಯೇ ವಿನಃ ನಾಟ್ ಇನ್ ದಿ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನಿನ್ನೆನೇ ರಿಯಾಕ್ಷನ್ ಕೊಟ್ಟಪ್ಪ. ಅದನ್ನೇ ರಿಪೀಟ್ ಮಾಡ್ತೀನಿ. ತಮಿಳುನಾಡು ಸಿಎಂ ಸುಪ್ರೀಂ ಕೋರ್ಟ್ ಹೋಗ್ತಾರಂತೆ ಸರ್. ಯಾರು? ತಮಿಳುನಾಡು ಸಿಎಂ. ಯಾವ ವಿಷಯದಲ್ಲಿ ಹೋಗ್ಲಿ, ಅದು ಅವರ ವಿವೇಚನೆಗೆ ಬಿಟ್ಟಿರ್ತಾರೆ. ಅಲ್ಲ ಸರ್, ಅಲ್ಲಿ ಬಿಜೆಪಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೂ ವಕ್ಫ್ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರಲ್ಲ. ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನು ಕಬಳಿಕೆ ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರು MLA ಪುಟ್ಟಣ್ಣ ಅವರ ಪ್ರೇರಣೆಯಿಂದ FIR ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಗಳಿದ್ದಾರೆ. ನಾಗಾವಾರದಲ್ಲಿ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ DCP ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ವಾಟ್ಸಪ್ಪಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ. ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ದರೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ವಾಟ್ಸಪ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ FIR ಕಾರಣ ಏನಾದರೂ ಇರಲಿ, ಅಂಥದ್ದೇನಾದರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. FIR ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ. ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕು, ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, MLC ಅಭ್ಯರ್ಥಿ ಇದೆ. ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷರು ಅವರಿಗೆ ಬಿಟ್ಟಿದ್ದು. ಅವರು ಅಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತಾಡಿದ್ದಾರಾ ಇಲ್ವಾ ಅದು ಗೊತ್ತಿಲ್ಲ ನನಗೆ. ಅಲ್ಲ ಸರ್, ತಾವು ಯಾರಾದರೂ ಹೆಸರುಗಳನ್ನು ಏನಾದರೂ ಸಲಹೆ ಕೊಟ್ಟಿದ್ದೀರಾ ಹೇಗೆ ಸರ್? ಯಾಕೆಂದ್ರೆ ನಿಗಮ ಮಂಡಳಿ ವಿಚಾರಗಳಲ್ಲಿ ನಿಮ್ಮ ಒಂದು ಶಿಫಾರಸಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೊಂದು ಅಸಮಾಧಾನಗಳಿತ್ತು. ಹೇಳಿದ್ರೆ ತಗೊಂಡಿಲ್ಲ ಅಂತ ನಾನೇ ಇತ್ತಲ್ಲ ಸರ್, ಮಾಡಿದ್ದಾರೆ, ತಗೊಂಡಿಲ್ಲ ಅಂದ್ರೆ ಹೆಂಗೆ? ಅಲ್ಲ ಸರ್, ಮೊದಲೆಲ್ಲ ಅಸಮಾಧಾನ ಇತ್ತು, ಆಮೇಲೆ ಅಧ್ಯಕ್ಷರು ಮಾಡಿದ್ರು. ಸಮಾಧಾನವಾಗೇ ಇದ್ದೀನಿ. ತಾವು ಪಕ್ಷದ ಹಿರಿಯ ನಾಯಕರು, ಹಿರಿಯ ಸಚಿವರು 8 ವರ್ಷ ಅಧ್ಯಕ್ಷರಾಗಿದ್ದಂತವ್ರು ಸರ್. ಈಗ ಪರಿಷತ್ನಂತ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನ ಪರಿಗಣಿಸಿದ್ರ ಅಥವಾ ಸಲಹೆ ತೆಗೆದುಕೊಂಡಿದ್ದಾರೆ? ಅದು ಅಗತ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು ತೀರ್ಮಾನ ಮಾಡಿದ ಪಕ್ಷದ್ದಲ್ವಾ, ಪಕ್ಷಕ್ಕೋಸ್ಕರ ತಾನೇ ಅಧ್ಯಕ್ಷರಿರೋದು. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಈಗ ನಾನಿದ್ದಾಗ, ಅಧ್ಯಕ್ಷ ಇದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇರಲಿಲ್ಲ. ಕೆಲವು ಸಂದರ್ಭದಲ್ಲಿ ಕಠಿಣವಾದಂಥ ತೀರ್ಮಾನ ತಗೊಳ್ಳುವಾಗ ಕೇಳ್ತಿತ್ತು, ಸುಲಭವಾಗಿರುವಾಗ ತೀರ್ಮಾನ ತಗೊಳ್ಳುವಾಗ ಕೇಳ್ತಿರ್ಲಿಲ್ಲ. ಈಗ ಸುಲಭನಾಗಿದೆ. 4 ಜನದ್ದು ಸರ್ಕಾರಿ ನಾಮಿನೇಷನ್ ಇದೆ. ಇದು ಎಲೆಕ್ಷನ್ ಅಲ್ಲ ಅಥವಾ ಲೋಕಲ್ ಬಾಡಿ ಚುನಾವಣೆನೂ ಅಲ್ಲ. ಅದರಿಂದ ಇದು ಸುಲಭನಾಗಿರೋದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರೋಂಥದ್ದು. ಅವರು ಮತ್ತು ಅಧ್ಯಕ್ಷರು ಅವರು ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ, ಕ್ಲಿಯರೆನ್ಸ್ ತಗೊಂಡು ಬರ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ನೋವಲ್ಲಿದ್ರಿ ಸರ್, ಈಗ ಸಮಾಧಾನದಲ್ಲಿ ಇದ್ದಂಗಿದೆ ತಾವು? ಇಲ್ವಲ್ಲ, ನಾನೇನು ಯಾವತ್ತೂ ನೋವಲ್ಲಿಲ್ಲಪ್ಪ. ನಮ್ದೇನು ಯಾವಾಗ ಒಂದೇ ಗ್ರಾಫು ಹಿಂಗೋಗಿ ಹಿಂಗ್ ಬರಲ್ಲ. ಸ್ವಲ್ಪ ಕೇಳಲಿಲ್ಲ ಅಂತಲ್ಲ, ಸ್ವಲ್ಪ ಬೇಜಾರಿತ್ತು ಸರ್ ನಿಮ್ಗೆ. ನೀವು ಒಳ್ಳೆ ಸರ್, ಈಗ ಪ್ರಮುಖ ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.